ಇರ್ತವೆ. ಒಂದ್ ಕಡೆ ಆನೆ ಅಂದ್ರೆ ಆನೆಗೆ ಶನಿಯನ್ನು ಕುಡಿಸಿ ಮದಮನ ಮಾಡಿ ಆನೆಯನ್ನ ಕೃಷ್ಣನನ್ನ ತುಳಿಬೇಕಂತೇಳಿ ಆ ದ್ವಾರದಲ್ಲಿ ನಿಲ್ಲಿಸ್ಬಿಡ್ತಾನೆ. ಇನ್ನೊಂದು ಕಡೆ ಕುಸ್ತಿಗೆ ತಯಾರು ಮಾಡಿಬಿಡ್ತಾನೆ. ಅನೇಕ ದಷ್ಟ ಪುಷ್ಟ ಎಲ್ಲ ಕುಸ್ತಿಗಳನ್ನ ವೀರ ಯೋಧರನ್ನ ಕರೆಸ್ಕೊಂಡು ಬಿಡ್ತಾನೆ. ಅಂತ ಎಲ್ಲ ಗ್ರೌಂಡ್ ತಯಾರು ಮಾಡಿರ್ತಾನೆ ಮಥುರಾ ನಗರದಲ್ಲಿ. ಯಾದಕ್ಕಾಗಿ ಅಂದ್ರೆ ಭಗವಾನ್ ಕೃಷ್ಣನ ಕತೆ ಮುಗಿಸ್ಬೇಕು ಅಂತ. ಆ ಕಂಸ ಎಲ್ಲರೂ ರೆಡಿಯಾಗಿರ್ತಾನೆ. ಹೇಗಾದ್ರೂ ಮಾಡಿ ಪ್ರೀತಿಯಿಂದ ಏನ್ ಮಾಡ್ಬೇಕು, ಪ್ರೀತಿ ಮಾಡ್ಕೋತಾನೆ ಮೋಸ ಮಾಡಬೇಕು ಅಂತ. ಈಗೂ ಕೂಡ ಅನೇಕ ಘಟನೆಗಳನ್ನು ನೋಡ್ತೇವೆ ಸಮಾಜದಲ್ಲಿ. ನಗ್ತಾರೆ ಮುಂದೆ ನಗ್ತಾರೆ, ಒಳಗ ಹೊಟ್ಟೆಯಲ್ಲಿ ಚೂರಿ ಹಾಕ್ತಾರೆ. ನಗೋರೆಲ್ಲ ಅಂದ್ರೆ ಅದಕ್ಕೆ ಮೂರ್ನಾಲ್ಕು ನಮ್ನೆಗಳು ನಗುತ್ತವೆ. ಯಾರು ಪ್ರೀತಿಯಿಂದ ನಗುತ್ತಾರೆ, ಯಾರು ಸಂತೋಷದಿಂದ ನಗುತ್ತಾರೆ, ಯಾರು ನಗುತ್ತಾನೆ ಒಳಗೆ ಬೇರೆ ನಗುತ್ತಾರೆ, ಒಳಗೆ ಬೇರೆ ನಗುತ್ತಾರೆ. ಹಾಗೆ ಇಲ್ಲೇನಾಯ್ತು, ಮಥುರಾ ನಗರದಲ್ಲಿ ಕೃಷ್ಣನ ಅಕ್ರೂರ ಅನಿವಾರ್ಯ ಆಯ್ತು. ಕಂಸ ಆ ಪ್ರೀತಿಯಿಂದಲೇ ಕೃಷ್ಣನನ್ನ ವಧೆ ಮಾಡಬೇಕು ಅಂತೇಳಿ ಈ ಮೋಸದ ಆಟವನ್ನು ಆರಂಭ ಮಾಡ್ತಾನೆ. ಆದ್ರೆ ಅಂತರ್ಯಾಮಿಯಾದಂಥ ಭಗವಾನ್ ಕೃಷ್ಣ ಅಲ್ಲಿ ಅನೇಕ ಘಟನೆಗಳು ಶುರುವಾಯ್ತವೆ. ಮತ್ತು ಅಲ್ಲಿ ಮಥುರಾದಲ್ಲಿ 3-4 ಘಟನೆಗಳನ್ನ ಮಥುರಾದಲ್ಲಿ ಜರುಗುತ್ತವೆ. ಆದರೂ ಕೂಡ ಅಂತ ಘಟನೆಗಳು ಸಮಯ ಬಹಳಗಿದೆ, ಅದನ್ನು ಗಮನದಲ್ಲಿಟ್ಕೊಂಡು ಒಟ್ಟಿನಲ್ಲಿ ಅಕ್ರೂರ ಕಂಸನ ಮಂತ್ರಿಯಾಗಿ, ಕಂಸನ ಸೈನ್ಯಾಧಿಪತಿಯಾಗಿ ಕೃಷ್ಣನನ್ನೇ ಕರೆದುಕೊಂಡು ಬಂದು ಮೋಸವನ್ನು ಮಾಡ್ಬೇಕಂತಾನೆ. ಆದರೆ ಆ ಮೋಸ ಮಾಡ್ಬೇಕೆಂಬ ಮನಸ್ಸು ಅವನಲ್ಲಿ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂದ್ರೆ ಅವ ಏನಾಗಿದ್ದ ಅಂದ್ರೆ ಸಾತ್ವಿಕನಾಗಿದ್ದ, ಸಜ್ಜನಾಗಿದ್ದ, ಒಳ್ಳೆಯವನಾಗಿದ್ದ. ಆದರೆ ಅವನು ರಾಜನ ಮೇಲೆ ಮಂತ್ರಿ ಆಗಿದ್ದ. ಅದಕ್ಕೆ ನಾವು ಬಹಳ ಜನ ಘಟನೆ ನೋಡ್ತೇವೆ, ಅನಿವಾರ್ಯ ಆಗಿರ್ತಾರೆ. ಅವ ಚಂದಿಲಮ್ಮ ಗೊತ್ತಿರ್ತದೆ ನಮಗೆ, ಆದರೆ ನಾವು ಏನಂತೇವೆ, ಚೆನ್ನಾಗಿದ್ದಾನ ಅಂತ ಹೇಳ್ತೀವಿ. ನೀವು ನಮಸ್ಕಾರ ಮಾಡೋದು ಬಹಳ ಎಷ್ಟು ವ್ಯತ್ಯಾಸಗಳವ. ಎಲ್ಲರಿಗೆ ನಮಸ್ಕಾರ ಅಂತೀವಿ. ಕೆಲವರಿಗೆ ಏನಾಗ್ತೇವೆ, ಅನಿವಾರ್ಯವಾಗಿ ನಮಸ್ಕಾರ ಮಾಡ್ತೇವೆ. ಯಾಕಂದ್ರೆ ಅವ್ರಿಗೆ ನಮಸ್ಕಾರ ಮಾಡೋದು ಮತ್ತೊಬ್ಬ ನಮಸ್ಕಾರ ಮಾಡ್ತೇವೆ. ಕೆಲವರಿಗೆ ಹೃದಯ ತುಂಬ ಶಾಂತಿ ಅಂತ ಹೇಳ್ತೇವೆ. 3 ನಮೂನೆಯ ನಮಸ್ಕಾರಗಳು ಕೂಡ ನೋಡ್ತೇವೆ. ಹಾಗೆ ಅಕ್ರೂರನಿಗೆ ಕೂಡ ಅದೇ ರೀತಿ ಆಯ್ತು. ಕೃಷ್ಣನನ್ನ ಹೃದಯ ತುಂಬ ಕರ್ಕೊಂಡು ಹೋಗ್ಬೇಕು. ಒಂದ್ ಕಡೆ ಕೃಷ್ಣನ ಬಗ್ಗೆ ಗೌರವ ಭಾವನೆ, ಇನ್ನೊಂದ್ ಕಡೆ ರಾಜ, ಇವೆಲ್ಲ ಮಧ್ಯದಲ್ಲಿ ಅಕ್ರೂರ ಏನಾದ್ರೂ ಕೂಡ ಕೃಷ್ಣನ ಪರವಾಗಿ, ಅಲ್ಲಿ ರಾಜ ಇದ್ರು ಕೂಡ ಕೃಷ್ಣನ ಪರವಾಗಿ ಅವನು ಶಾಣ ಆಗ್ತಾನೆ ಕೃಷ್ಣನಿಗೆ. ಇಂಥ ಘಟನೆಗಳೆಲ್ಲ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಒಟ್ಟಿನಲ್ಲಿ ಈ ತಾತ್ಪರ್ಯ ಏನಿದೆ ಅಂದ್ರೆ, ಸತ್ಯವೇ ದೇವರು, ಧರ್ಮ ಅಂದ್ರೆ ಏನು, ಒಳ್ಳೆಯದನ್ನ ಮಾಡೋದು. ಧರ್ಮ ಅಂದ್ರೆ ಏನು, ನಾನು ಒಳ್ಳೆಯವನಾಗಿ ಬದುಕೋದು, ಇನ್ನೊಬ್ಬರಿಗಾಗಿ ಒಳ್ಳೆಯವರನ್ನ ಕೆಲಸವನ್ನು ಮಾಡೋದೇ ನಿಜವಾದಂಥ ಧರ್ಮದ ಉದ್ದೇಶ. ಅಷ್ಟೇ ಕಾನ್ಸೆಪ್ಟ್. ಧರ್ಮದ ವಾಚನ ತಿಳ್ಕೊಂಡ್ರೆ ಆ ಧರ್ಮ ಈ ಧರ್ಮ ಯಾವ ಧರ್ಮ ಅಲ್ಲ. ನಿಜವಾದಂಥ ಧರ್ಮ ಯಾವುದಿದೆ, ಸತ್ಯದ ಬದುಕು, ಶುದ್ಧವಾದಂಥ ಕಾಯಕದ ಬದುಕು. ಅದಕ್ಕೆ ಇವತ್ತು ನೂಲಿ ಚೆನ್ನಣ್ಣವರ ಜಯಂತಿ ಕೂಡ ಇದೆ. ನೂಲಿ ಚೆನ್ನಣ್ಣವರು ಹೇಳ್ತಾರೆ, ಗುರು ಜಂಗಮ ಲಿಂಗ ನಾಲ್ಕು ಕೂಡ ಕಾಯಕವನ್ನು ಮಾಡಬೇಕು. ಯಾರಾದ್ರೂ ಕಾಯಕ ಮಾಡುವ ಪುಗಟ್ಟಿರಬಾರ್ದು. ನೂಲಿ ಚೆನ್ನಣ್ಣವರು ಹೇಳ್ತಾರೆ, ಕಾಯಕದಲ್ಲಿ ಬಂದಂತ ಹಣವನ್ನ ಮಾತ್ರ ದಾಸೋಹಕ್ಕೆ ಯೋಗ್ಯ ಆಗ್ತದೆ. ಕಾಯಕದಲ್ಲಿ ಬಂದಂತ ಹಣ ಮಾತ್ರ ದಾಸೋಹಕ್ಕೆ ಯೋಗ್ಯ ಆಗ್ತದೆ. ಪಾಪದಿಂದ ಬಂದ ಹಣವನ್ನ ದಾಸೋಹಕ್ಕೆ ಯೋಗ್ಯ ಅಲ್ಲ, ದೇವರಿಗೆ ಪ್ರಿಯವಾದಲ್ಲ, ದೇವರಿಗೆ ಲೌದಕ್ಕೆ ಯೋಗ್ಯ ಅಲ್ಲ ಅಂತೇಳಿ ಯಾರು ಹೇಳ್ತಾರೆ, ನೂಲಿ ಚೆನ್ನೈನವ್ರು ಹೇಳ್ತಾರೆ. ಇವಾಗ ನೂಲಿ ಚೆನ್ನೈನವ್ರ ಜಯಂತಿ ಇದೆ. ಇಂಥ ಅನೇಕವಾದಂಥ ಶರಣರು ನಾವು ಸಾಮಾನ್ಯವಾಗಿ ನಮ್ಮ ಅಣ್ಣ ಬಸವಣ್ಣವರ ನೇತೃತ್ವದಲ್ಲಿ 770 ಶರಣರು ಏನ್ ಮಾಡಿದ್ರು, ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರು, ಸತ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟರು, ಮಾನವೀಯ ಮೌಲ್ಯಕ್ಕೆ ಹೆಚ್ಚು ಮಹತ್ವ ಕೊಟ್ಟರು, ಸತ್ಯ ಶುದ್ಧವಾದ ಬದುಕಿಗೆ ಮಹತ್ವವನ್ನು ಕೊಟ್ಟರು. ಇಡೀ ತಮ್ಮ ಜೀವನವನ್ನ 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಯಾವುದಕ್ಕಾಗಿ ಅಂದರೆ ಮಾನವೀಯ ಮೌಲ್ಯಗಳನ್ನು ಎತ್ತಿಡಿಯೋದು, ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಲು ತಿಳಿಸುವಂತ ಕ್ರಾಂತಿ ಇಡೀ ಜಗತ್ತಿನಲ್ಲಿ ಯಾವುದಾಗಿದೆ ಅಂದ್ರೆ ಅದು ಕೇವಲ 12ನೇ ಶತಮಾನದಲ್ಲಿ ಮಾತ್ರ ಆಗಿದೆ. ಒಬ್ಬೊಬ್ಬರು ಶರಣರು ಕಥೆಗಳನ್ನು ನೋಡಿದಾಗ ಅವರು ಅಗರ್ಭ ಶ್ರೀಮಂತರು, ರಾಜರು, ಆಗ ಕೂಡ ನಿಜವಾದಂತ ಜೀವನ ಏನು, ಬದುಕೇನು, ನಾನ್ಯಾರು, ನನ್ನ ಕೆಲಸ ಏನು, ನಾನು ಏನ್ ಮಾಡಬೇಕು ಅನ್ನೋ ಅರ್ಥವನ್ನು ನಾವು ಮಾಡ್ಕೋಸ್ಕರ ಅನೇಕ ದೇಶ ವಿದೇಶಗಳಿಂದ ಅಣ್ಣ ಬಸವಣ್ಣವರ ನೇತೃತ್ವ ನಡೆದಂತ ಬಸವ ಕಲ್ಯಾಣಕ್ಕೆ ಆಗಮಿಸಿ ತಮ್ಮದೇ ಆದಂತ ಬದುಕನ್ನು ನಡೆಸಿದರು. ತಮ್ಮ ರಾಜ ಪರಿವಾರನ ತ್ಯಾಗ ಮಾಡಿದರು.
ತ್ಯಾಗವನ್ನು ಮಾಡಿ ಸತ್ಯದ ಪದವಿಗಾಗಿ ಅವರು ತಮ್ಮ ಜೀವನವನ್ನು ನಡೆಸಿದ್ರು. ಅಂಥವರಲ್ಲಿ ಕೂಡ ನೂಲಿ ಚೆನ್ನೈನವರು ಒಬ್ಬರಾಗಿದ್ದರು. ನೂಲಿ ಚೆನ್ನೈನವರು ಜಯಂತಿ ಇದೆ ಗೊತ್ತಾ? ನೂಲಿ ಚೆನ್ನೈನವರಿಗೆ ಸಾಕ್ಷಾತ್ ಲಿಂಗ ಮಾತಾಡುತ್ತದೆ. ಲಿಂಗ ಆಧ್ಯಾತ್ಮಿಕರಾಗಿದೆ. ಲಿಂಗ ಅವ್ರ ಬಾಳಲ್ಲಿ ಕಟ್ಟಿದಂತ ಲಿಂಗ ಅವರು ದಾರ ಮಾಡುವಂತ ಕೆಲಸ, ಹಗ್ಗಗಳನ್ನ ಬೀಸುವಂತ ಕೆಲಸ ಮಾಡ್ತಿದ್ರು ಕಾಯಕ. ಅವನ ಕಡೆ ಹಗ್ಗವನ್ನು ತೆಗೆಯುವಾಗ ಲಿಂಗವನ್ನ ನೀರಲ್ಲಿ ಬಿದ್ದುಬಿಡ್ತದೆ. ಲಿಂಗದಲ್ಲಿ ನೀರಲ್ಲಿ ಬಿದ್ದಾಗ ನೂಲಿ ಚೆನ್ನವರು ಅಂತಾರೆ, ಓ ಲಿಂಗಯ್ಯ, ನೀ ನನ್ನ ಬಿಟ್ಟು ನೀರಲ್ಲಿ ಬಿದ್ದಿದೆ ಅಂದ್ರೆ ನನಗೆ ನಿನ್ನ ಸಂಬಂಧ ಮುಗೀತು, ನನಗೆ ನಿನ್ನ ಸಂಬಂಧ ಮುಗೀತು ಲಿಂಗಯ್ಯ. ಯಾಕಂದ್ರೆ ನಾನು ಬಿಟ್ಟು ದೂರ ಹೋಗ್ತಾ ಇದ್ದೀನಿ, ನೀನು ದೂರ ಹೋಗು, ನಾನು ಈ ಕಡೆ ಹೋಗ್ತೀನಿ ಅಂತ. ಆಗ ಸ್ವತಃ ಲಿಂಗನೇ ಮಾತಾಡ್ತದೆ ಅಂತಂದ್ರೆ ಏನಂತ, ನೂಲಿ ಚೆನ್ನಯ್ಯ, ನಿನ್ನ ಚಮತ್ಕಾರವನ್ನ ನಿನ್ನ ಭಾವನೆಯನ್ನು ಅರ್ಥ ಮಾಡ್ಕೊಂಡು ನಾನು ಹೋಗಿದ್ದೇನೆ ವಿನಾ ನೀನು ಗಟ್ಟಿ ಇದೆಯೇ ಅಥವಾ ಇಲ್ಲ ಅನ್ನೋದು ಭಾವನೆ ಹೋಗಿದ್ದೇನೆ, ನಾನು ಬಿಟ್ಟು ಎಲ್ಲಿ ಹೋಗಲ್ಲ ಅಂತೇಳಿ ಲಿಂಗವನ್ನು ಮಾತಾಡ್ತದೆ. ಇಂಥ ಅದ್ಭುತವಾದಂತ ಶಾಣ ಸಂಸ್ಕೃತಿ ಅದು ವಿಶೇಷವಾಗಿ ನಮ್ಮ ಬೀದರ್ನಲ್ಲಿ ನಾವು ನೋಡ್ತೇವೆ. ಇಂಥ ಅದ್ಭುತವಾದಂತ ಸಂದೇಶ ಎಲ್ಲಿ ಸಿಗ್ತವೆ ಅಂದರೆ ಆಧ್ಯಾತ್ಮಿಕ ಸತ್ಸಂಗ. ಅದು ವಿಶೇಷವಾಗಿ ಶ್ರಾವಣ ಮಾಸದ ಕಾರ್ಯಕ್ರಮಗಳಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತ ಶ್ರಾವಣ ಸೋಮದ ವಿಶೇಷವಾದಂಥ ದಿನ, ಅದು ನೂಲಿ ಚೆನ್ನೈನವರ ಜಯಂತಿ ಇದೆ. ಆಮೇಲೆ ಧಾರವಾಡದ ಕುಮಾರಸ್ವಾಮಿಯವರ ಜಯಂತಿ ಕೂಡ ಇವತ್ತೇ ಇದೆ. ನಡುವಿನ ಸ್ವಾಮರು ಕೂಡ ಇವತ್ತೇ ಇದೆ. ಹೀಗಾಗಿ ಇದು ಅದ್ಭುತವಾದಂಥ ಮತ್ತು ವಿಶೇಷವಾಗಿ ರಾಖಿ ಪೂರ್ಣಿಮಾ ಇದೆ ಇವತ್ತು. ರಾಖಿ ಪೂರ್ಣಿಮೆ ಅಂದ್ರೆ ಮಹಿಳೆಯರನ್ನ ರಕ್ಷಣೆ ಮಾಡೋದು, ಮಹಿಳೆಯರನ್ನ ಕಲ್ಯಾಣಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸುವುದು, ಮಹಿಳೆಯರಿಗೆ ಅನ್ಯಾಯವಾದಾಗ, ಮಹಿಳೆಯರಿಗೆ ಶೋಷಣೆಯಾದಾಗ ಪುರುಷ ಏನ್ ಮಾಡಬೇಕು, ಅದು ವಿರುದ್ಧವಾಗಿ ನಿಂತು ಅವರ ಹೆಣ್ಮಕ್ಕಳ ರಕ್ಷಣೆ ಮಾಡುವುದು ನಮ್ಮೆಲ್ಲ ಪುರುಷರ ಕರ್ತವ್ಯದ ಒಂದು ಸಂಕೇತವಾದಂತಹ ಹಬ್ಬವೇ ಯಾವುದಾದ್ರೆ ರಕ್ಷಾ ರಾಖಿ ಪೂರ್ಣಿಮಾ ಇದೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಶರಣರು ಕೂಡ ಬಂದಿದ್ದಾರೆ, ಶ್ರೀರಾಮಪ್ಪ ಕಪ್ಲಪುರಿ ಅವರು. ಅವರೊಂದು 5 ನಿಮಿಷಗಳ ಕಾಲ ಈಗಾಗಲೇ ಅವರು ಬಾಲ್ಕಿಯಲ್ಲಿ ಹೋಗಿ ಪೂಜ್ಯ ಅಪ್ಪ ಬಸವಲಿಂಗ ಪಟ್ಟದೇವರ ಸಾನ್ನಿಧ್ಯದಲ್ಲಿ ನಡೆದಂಥ ಸುಮಾರು ಶರಣರ ಮಧ್ಯದಲ್ಲಿ ಈಗಾಗಲೇ ಅಲ್ಲಿ ಸತ್ಸಂಗದಲ್ಲಿ ನಾವು ಭಾಗವಹಿಸಿದ್ದೇವೆ. ಹಾಗಾಗಿ ಇವತ್ತಿನ ಸತ್ಸಂಗ ನಮಗೆ ವಿಳಂಬವಾಯಿತು. ಆದರೂ ಕೂಡ ಪ್ರತಿದಿನದಂತೆ ನಾವು ಸತ್ಸಂಗವನ್ನು ನಿಲ್ಲಿಸಬಾರ್ದು ಎಂಬ ಒಂದು ವಿಚಾರವನ್ನು ಇಟ್ಕೊಂಡು ಸಂಕ್ಷಿಪ್ತವಾಗಿ ಇವತ್ತಿನ ಪ್ರವಚನ ನಾನು ವೈಯಕ್ತಿಕವಾಗಿ ಮುಗಿಸ್ತಾ ಇದ್ದೇನೆ. ಈಗ 5 ನಿಮಿಷಗಳ ಕಾಲ ನಮ್ಮ ಶ್ರೀರಾಮಪ್ಪ ಶರಣರು ಕೂಡ ತಮ್ಮ ಪ್ರವಚನವನ್ನು ಮುಂದುವರಿಸಬೇಕಾದ್ರೆ ಅವರಲ್ಲಿ ಕಳಕಳಿಯಿಂದ ಕೇಳ್ಬೋದು. ಇನ್ನು